ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಬೆಂಗಳೂರಿನಲ್ಲಿ BDA ಅಂದರೆ ಏನು ಬೆಂಗಳೂರು ಪ್ರಾಧಿಕಾರ ಇದೆಯೋ ಫ್ರೆಂಡ್, BDA ಸೈಟ್ಗಳು ಮತ್ತು ಫ್ಲ್ಯಾಟ್ಗಳು ತಾಂಬೇಕು ಅಂದರೆ ಕೆಲವು ನಿರ್ಬಂಧಗಳು ನಿಯಮಗಳು ಇದ್ವು. ಈಗ ಅವೆಲ್ಲ ಸಹ BDAಗಳು ತೆಗೆದಾಕಿದ್ದಾರೆ. ಫ್ರೆಂಡ್, ಅದೇನು ನಿರ್ಬಂಧನೆಗಳು ತೆಗೆದಾಕಿದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಬನ್ನಿ ವಿಷಯಕ್ಕೆ ಹೋಗೋಣ. ಫ್ರೆಂಡ್, ನಮ್ಮ ಬೆಂಗಳೂರಿನಲ್ಲಿ ಏನು ಬೆಂಗಳೂರು ಪ್ರಾಧಿಕಾರ ಇದೆಯೋ ಅಂದರೆ BDA ಇದೆಯೋ ಫ್ರೆಂಡ್, ನಿಮಗೆ ಗೊತ್ತೇ ಇರುತ್ತೆ. ಇದು ಫ್ಲ್ಯಾಟ್ಗಳು ನಿರ್ಮಾಣ ಮಾಡಿ ಸೇಲ್ ಮಾಡೋದು ಮತ್ತು ನಿವೇಶನಗಳು ಏನು ಸೈಟ್ಗಳು ರೆಡಿ ಮಾಡಿ ಬಡಾವಣೆಗಳು ಮಾಡಿ ಅದನ್ನ ಸೇಲ್ ಮಾಡೋದು. ಫ್ರೆಂಡ್, ಇದು ಬೆಂಗಳೂರಿನಲ್ಲಿ ಒಂದು ಸ್ಕೀಮು ಇತ್ತು. ಅದು ಏನಪ್ಪ ಅಂದರೆ ಬೆಂಗಳೂರು ನಿವಾಸಿಗಳು ಒಂದು ಉತ್ತಮವಾದಂತಹ ಒಂದು ದೊಡ್ಡ ನಾಗರಿಕ ಉತ್ತಮವಾದಂಥ ಒಂದು ಸೈಟ್ ತಗೊಳ್ಳೋದಾಗಲಿ, ಒಂದು ಫ್ಲ್ಯಾಟ್ಗಳು ತಗೊಳ್ಳೋದಾಗಲಿ ಅನುಕೂಲ ಇತ್ತು. ಈಗ ಏನಪ್ಪ ಅಂದರೆ ಆ ನಿಯಮನ ಕಿತ್ತಾಕಿದ್ದಾರೆ. ಏನು ನಿರ್ಬಂಧಗಳು ಇದ್ವೋ ಅದು ಕಿತ್ತಾಕಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಮಿನಿಮಮ್ 10 ವರ್ಷ ಇದ್ದವ್ರಿಗೆ ಮಾತ್ರ ಈ ಸೈಟೇ ಆಗಲಿ ಮತ್ತು ಫ್ಲ್ಯಾಟ್ಗಳಾಗಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇತ್ತು. ಈಗ ಆ ನಿಯಮನ BDA ಅವರು ಇದನ್ನ ತೆಗೆದಾಕಿದ್ದಾರೆ. ಇಲ್ಲಿ ಹೆಂಗಪ್ಪ ಅಂತಂದರೆ ಈ ಏನು 10 ವರ್ಷ ಬೆಂಗಳೂರಿನಲ್ಲಿ ಇರೋವಂಥವ್ರಿಗೆ ಇದು BDA ಸೈಟು ಮತ್ತು ಫ್ಲ್ಯಾಟ್ಗಳು ತಗೊಬೇಕಂತ ರೂಲ್ಸ್ ಇತ್ತು. ಆ ರೂಲ್ಸ್ ಸಹ ಚೇಂಜ್ ಮಾಡಿದ್ದಾರೆ, ಅಂದರೆ ತೆಗೆದಾಕಿದ್ದಾರೆ. ಇನ್ಮೇಲೆ ಯಾರು ತಗೊಬೋದು, ಹೊರ ರಾಜ್ಯದವ್ರು ತಗೊಬೋದು, ಹೊರ ಜಿಲ್ಲೆಯವ್ರು ತಗೊಬೋದು, ಯಾರಾದರೂ ತಗೊಬೋದು ಅಂತ ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರಾಗಿ ಗೊತ್ತಾಯಿತು. ಯಾಕೆಂದರೆ ಇತ್ತೀಚೆಗೆ BDA ಫ್ಲ್ಯಾಟ್ಗಳು ಒಂದು ಸ್ವಲ್ಪ ಸೇಲ್ ಕಮ್ಮಿ ಆಗ್ತಾಯಿತ್ತು. ಈಗ ಸೈಟ್ಗಳು ಸಾಕಷ್ಟು ಜನಗಳು ಅರ್ಜಿ ಸಲ್ಲಿಸಿದ್ದಾರೆ, ಸುಮಾರು ಅರ್ಜಿಗಳು ಸೈಟ್ಗಳು ಸಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಈಗ ಏನು ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ನೆಲಮಂಗಲ ಹೆಸರುಘಟ್ಟದಿಂದ ದೊಡ್ಡಬಳ್ಳಾಪುರನ ಸೈಟ್ ಬೇರೆ ಮಾಡ್ತಾಯಿದ್ದಾರೆ. ಶ್ರೀರಾಮಕಾಂತ ಬಡಾವಣೆ ಅಂತ BDA ಸೈಟ್ ಬೇರೆ ಇಲ್ಲಿ ಅಲರ್ಟ್ ಮಾಡ್ತಾಯಿದ್ದಾರೆ. ಫ್ರೆಂಡ್, ಈಗ ಎಲ್ಲಕ್ಕೂ ಈ BDAಗೆ ಒಳ್ಳೆ ಎಲ್ಲರೂ ಈ ತಗೊಳ್ಳಿ ಅಂದ್ಬಿಟ್ಟು BDA ಈಗ ಸದ್ಯದಲ್ಲಿ ಈ ಷರತ್ತು ತೆಗೆದಾಕಿದೆ ಅಂತ ಮಾಹಿತಿ ಬಂದಿದೆ, ತೆಗೆದಾಕಿದ್ದಾರೆ. ಫ್ರೆಂಡ್, ಹಾಗಾದರೆ ಎಲ್ಲರೂ ತಗೊಬೋದು. ಈಗ ನಮ್ಮ ಮುಂಚೆ ಬೆಂಗಳೂರಲ್ಲಿ ಇತ್ತು, ನೀವು ಅರ್ಜಿ ಹಾಕೋಬೋದಿತ್ತು, ಫ್ಲ್ಯಾಟ್ಗಳಾಗಲಿ ಸೈಟ್ಗಳಾಗಲಿ ಎಲ್ಲ ತಗೊಬೋದಿತ್ತು. ಈಗಾಗಲೇ ಎಲ್ಲರೂ ಇರೋದ್ರಿಂದ ಡಿಮ್ಯಾಂಡ್ಗಳು ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಬೆಂಗಳೂರವರು ತಾಳೋದು ತುಂಬ ನಾಗರಿಕರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾಗರಿಕರಿಗೆ ತೆಗೆದಾಕಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಬಟ್ ಇದು ರೂಲ್ಸು 10 ನಿಯಮ ನಿಲ್ಲಿಸಿದ್ದಾರೆ. ಮತ್ತೇನು 2 ವರ್ಷ ಮಾಡಬೇಕು ಅಂತಲೂ ತಿಳಿಸ್ತಾ ಇದ್ದಾರೆ. ಮಿನಿಮಮ್ 2 ವರ್ಷ ಮೇಲ್ಪಟ್ಟವ್ರಿಗೆ ಕೊಡಬೇಕು ಅನ್ನೋದು ಏನೋ ಮಾಡ್ತೀವಿ ಅಂತ ಇದ್ದಾರೆ. ಒಟ್ಟಿನಲ್ಲಿ 10 ವರ್ಷ ಅನ್ನೋದು ತೆಗೆದಾಕಿದ್ದಾರೆ. ಏನು BDA ಬೆಂಗಳೂರು ಪ್ರಾಧಿಕಾರ 10 ವರ್ಷ ಅನ್ನೋದು ತೆಗೆದಾಕಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಏನೋ ಒಂದು ಫ್ಲ್ಯಾಟು, ಒಂದು ಸೈಟು ನಾವು ತಗೊಬೇಕಾಗಿತ್ತು BDAಯಲ್ಲಿ ಆ ಒಂದು ನಿಯಮ ಅನ್ನೋದಿತ್ತು, ಬೆಂಗಳೂರಿನಲ್ಲಿ 10 ವರ್ಷ ಇರಬೇಕು ಅನ್ನೋದು. ಈಗ ಅದು ತೆಗೆದಾಕಿದ್ದಾರೆ. ಈ ಸದ್ಯಕ್ಕೆ ಈಗ ಯಾರು ಬೇಕಾದ್ರೂ ತಗೊಬೋದು, ಆ ಥರ ರೂಲ್ಸ್ ಇಲ್ಲಿ ಬಂದಿದೆ. ಈಗ ಇಷ್ಟು ವಿಷಯ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ. BDA ಸೈಟು ಷರತ್ತು ಏನಿತ್ತು 10 ವರ್ಷದಿಂದ ನಾಗರಿಕರು ತಗೊಬೇಕು ಅನ್ನೋ ಷರತ್ತು ಈಗ ತೆಗೆದಾಕಿದ್ದಾರೆ. ಈಗ ಯಾರು ಬೇಕಾದ್ರೂ ತಗೊಬೋದಾಗುತ್ತೆ. ಫ್ರೆಂಡ್, ಈಗ ನಿಮಗೆ ಈ ವಿಷಯ ತಿಳಿಸಿ ಸಾಕಷ್ಟು ಜನ ಇಲ್ಲಿ ಶ್ರೀರಾಮಕಾಂತ ಬಡಾವಣೆಯನ್ನು ಸಹ ಕೇಳ್ತಾಯಿದ್ದಾರೆ. ಅದು ಸದ್ಯಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ ಆಗ್ಬೋದು. ಏನೋ ಹೆಸರುಘಟ್ಟ ಬೈ ದೊಡ್ಡಬಳ್ಳಾಪುರ ಸುಮಾರು ಒಂದು 30,000 ಹೆಕ್ಟೇರನ್ನು ಇದು ವಿಂಗಡಿಸ್ತಾ ಇದೆ. ಫ್ರೆಂಡ್, ಇದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತೀನಿ. ಇನ್ನೂ ಏನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಶ್ರೀರಾಮಕಾಂತ ಬಡಾವಣೆ ಏನೋ ಅರ್ಜಿ ಬಿಟ್ಟಾಗ ಖಂಡಿತವಾಗಿ ಇದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಕೊಡ್ತೀನಿ ಅಂತಲೇ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. BDA ಏನೇ ಒಂದು ವಿಷಯ ನಿಮಗೆ ಖಂಡಿತವಾಗಿ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನೆಕ್ಸ್ಟ್ ಇನ್ನೊಂದು ಸುಮಾರು ಜನ ಕೇಳ್ತಾಯಿದ್ರು ಸಹ BDA ಫ್ಲ್ಯಾಟ್ಗಳು ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ. ನಾನು ಏನೋ ರಜುವಂದಿ ವಸತಿ ನಿಗಮದ 1 BH ಮತ್ತು 2 BH ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೆ. ಇನ್ನು BDAದು ಏನಾರ ಆ ಥರ ಸಿಕ್ತಾಗ ಖಂಡಿತವಾಗಿ ಇಲ್ಲಿ ನಾನು ಕೊಡ್ತೀನಿ. ಬಟ್ ಇಲ್ಲಿ BDAದು ಕಾಸ್ಟ್ಲಿ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಜನ ಶ್ರೀಮಂತರು ಇಲ್ಲಿ 1 BH ರಜುವಂದಿ ವಸತಿ ನಿಗಮದಾದರೆ ಕಮ್ಮಿ ದರದಲ್ಲಿ ಇಲ್ಲಿ ಸಿಕ್ಕುವಂತಹ 1 BH ಫ್ಲ್ಯಾಟ್ಗಳು ಮತ್ತು 2 BH ಫ್ಲ್ಯಾಟ್ಗಳು ಇಲ್ಲಿ ಸಿಗ್ತವೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ರಜುವಂದಿ ವಸತಿ ನಿಗಮದ
ಮಾಹಿತಿ ಬೇಕು ನಮ್ಮ ಹಲವಾರು ವೀಡಿಯೋಗಳಿದ್ದಾವೆ. ನೀವು ಸರ್ಚ್ ಮಾಡಿ 1 BHK ಮತ್ತು 2 BHK ತಳ ಆಸಕ್ತಿ ಇರೋಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಸರ್ ನಮಸ್ಕಾರ.